ಡಿಕೆ ಶಿವಕುಮಾರ್ ಅವರ ಒಳ್ಳೆಯ ಆಡಳಿತ ನೀಡುವ ನಂಬಿಕೆ ಇದೆ ಅಂತೇಳಿ ಬೆಂಗಳೂರಲ್ಲಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಳ್ಳೆಯ ಆಡಳಿತಗಾರರು. ನಾನು 18 ಮುಖ್ಯಮಂತ್ರಿಗಳನ್ನ ನೋಡಿದ್ದೇನೆ. ಸುಲಭವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಹೀಗಂತ ಬೆಂಗಳೂರಲ್ಲಿ ಬಸವರಾಜ ಹೊರಟ್ಟಿ ಅವರು ಕೊಟ್ಟಂತ ಹೇಳಿಕೆ. ನಮ್ಮ ನಿಯೋಜಿತ ಮುಖ್ಯಮಂತ್ರಿಗಳು ನಮ್ಮ ನೇಬರು ನಮ್ಮ ಮನೆ ಪಕ್ಕದಲ್ಲೇ ಬಂದಾರಂದ್ರು ಅಥವಾ ಅವರಿಗೆ ವಿಶ್ ಮಾಡೋದು ನಮ್ಮ ಧರ್ಮ. ಅದಕ್ಕೆ ಅವರಿಗೆ ವಿಶ್ ಮಾಡೀನಿ. ಮತ್ತು ಮುಂದೆಲ್ಲ ಒಳ್ಳೆಯದಿಂದ ರಾಜ್ಯ ನಡೆಸ್ತೀನಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿನಿ. ನಡೆಸ್ತಾರೆ. ನಿನ್ನೆ ಆಮನು ಮುಖ್ಯಮಂತ್ರಿ ಭೇಟಿಯಾಗಿದ್ದೆ. ನಿನ್ನೆ ಒಂದು ತಾಸು ಕೂತ್ಕೊಂಡಿದ್ದೆ. ಅವರು ಸಹಿತ ಒಳ್ಳೆಯದು ನೀಡಿದರು. ಒಟ್ಟಿನ ಮೇಲೆ ನಮ್ಮ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಮತ್ತೊಂದು ಆಗದೆ ಇಬ್ಬರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರು. ಇಡೀ ಕರ್ನಾಟಕ ಜನತೆಗೆ ಇಬ್ಬರು ಮಾದರಿಯಾದಂಥ ವ್ಯಕ್ತಿಗಳದು. ಅದಕ್ಕೆ ಅವರಿಗೆ ಎಲ್ಲ ಇಬ್ಬರಿಗೂ ಒಳ್ಳೆಯದನ್ನ ಬಯಸಿದ್ದೀನಿ. ದೇವರು ಒಳ್ಳೇದು ಮಾಡಲಿ. ನಮ್ಮ ನಿಯೋಜಿತ ಮುಖ್ಯಮಂತ್ರಿಗಳು ನಮ್ಮ ನೇಬರು ನಮ್ಮ ಮನೆ ಪಕ್ಕದಲ್ಲೇ ಬಂದಾರಂದ್ರು ಅಥವಾ ಅವರಿಗೆ ಎಚ್ಸಿ ಮಹದೇವಪ್ಪಗೆ ಸಚಿವ ಸ್ಥಾನ ನೀಡಲು ಆಗ್ರಹ ಕೇಳಿಬಂದಿದೆ. ಪ್ರಭಾವಿ ಖಾತೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಹಾಸನದಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ನಡೆದಿದೆ. ಮಹದೇವಪ್ಪಗೆ ಪ್ರಭಾವಿ ಖಾತೆ ನೀಡಲು ಒತ್ತಾಯ ಕೇಳಿಬಂದಿರುವುದು. ಅಧಿಕಾರ ಹಂಚಿಕೆಯಲ್ಲಿ ದಲಿತರಿಗೆ ಅನ್ಯಾಯವಾಗ್ತಾ ಇದೆ. ಸಿಎಂ ಸ್ಥಾನ ನೀಡಲು ಕಾಂಗ್ರೆಸ್ ಹಿಂದೇಟನ್ನು ಹಾಕ್ತಾ ಇದೆ. ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ತೋರುವಂತೆ ಆಗ್ರಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ಹೋರಾಟ ಮಾಡ್ತಾ ಬಂದಿದ್ದೆ. ಈಗ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನ ಮಾಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತ ನಾಯಕನಾಗಿ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲ ಬಾರಿ ಆಯ್ಕೆಯಾದವರಿಗೆ ಅವಕಾಶ ಕೊಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಶಾಸಕರಾದಂತ ಶಿವಗಂಗಾ ಬಸವರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಂಥದ್ದು ಮತ್ತು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ತಾವು ಕೂಡ. ಸೊ ಈಗ ಅಂದ್ಕೊಂಡಂತೆ ಎಲ್ಲವೂ ಆಗಿದೆ. ತಡ ಆಗಿದೆ 6 ತಿಂಗಳಷ್ಟೇ. ಸೊ ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆಗುತ್ತೆ. ಸೊ ತಾವು ಕೂಡ ಆಕಾಂಕ್ಷಿನ ಏನ್ ಹೇಳ್ತೀರಾ? ಈಗ ತಮಗೆ ನಾನು ಮುಂಚಿಂದನೂ ಹೇಳ್ತಾ ಇದ್ದೀನಿ, ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಏನ್ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಚಿವ ಸಂಪುಟ ರಿಶಫಲ್ ಮಾಡ್ತಾರೆ ಅನ್ನೋ ಸಂದರ್ಭ ಬಂದಾಗಲೆಲ್ಲ ಹೇಳ್ತಾ ಇದ್ದೀನಿ, ಹೊಸ ಯುವಕರಿಗೆ. ಯಾಕೆಂದ್ರೆ ಸುಮಾರು 40 ಜನ ಇವತ್ತು ಹೊಸಬ್ರು ಯುವಕರಿದ್ದೀವಿ. ಆ 40 ಜನದಲ್ಲಿ ಯಾರಿಗಾದ್ರೂ 5ರಿಂದ 8 ಸ್ಥಾನ ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಯುವಕರಿಗೆ ಕೊಡಬೇಕು ಅವಕಾಶ ಅನ್ನೋದಿದೆ. 5ರಿಂದ 8 ಸ್ಥಾನ ಏನು ಕೊಡಬೇಕು ಅನ್ನೋದಿದೆ. ಅದರಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನನ್ನ ಅಭಿಪ್ರಾಯ. ತಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ, ತಾವು ಜೆ.ಎಸ್. ಪಟೇಲ್ರ ಕುಟುಂಬದವರು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತಾವು ಕೂಡ ಬಹಳಷ್ಟು ಪ್ರಭಾವಶಾಲಿಗಳು ಅಥವಾ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ತಾವು ಕೂಡ ಏನಾದ್ರೂ ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡಿದ್ರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಬಹುದು, ಹೈಕಮಾಂಡ್ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿ ಮುಖ್ಯ ಆಗುತ್ತೆ. ಹೈಕಮಾಂಡ್ಗೆ ನನ್ನ ಬಗ್ಗೆ ಮಾಹಿತಿ ಇದೆ. ಯಾಕಪ್ಪ ಅಂದ್ರೆ ಈ ಹಿಂದೆ ಏನ್ ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆ ತಾಳಂತ ಸಂದರ್ಭದಲ್ಲಿ ನನ್ನ ರೈತ ಸಂಘಟನೆ ಜಿಲ್ಲಾಧ್ಯಕ್ಷನಾಗಿ ಕಿಸಾನ್ ಕಾಂಗ್ರೆಸ್ ಕೆಲಸ ಮಾಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಹಿಂದೆ ದೆಹಲಿಲಿ ಏನ್ ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆ ಮಾಡೋ ಸಂದರ್ಭದಲ್ಲಿ ಹೋರಾಟಕ್ಕೆ ಸುಮಾರು 1000 ಜನ ರೈತರನ್ನ ದೆಹಲಿಯವರೆಗೂ ಬೆಂಗಳೂರಲ್ಲೂ ಸುಮಾರು ಬಸ್ಗಳು ಕರ್ಕೊಂಡ್ಬಂದು ಹೋರಾಟ ಮಾಡಿದ್ದ ಹಿನ್ನೆಲೆಯಲ್ಲಿ ನನಗೆ ಇವತ್ತು ಟಿಕೆಟ್ ಕೊಟ್ಟಿರೋದು. ನನಗೆ ಯಾವುದೇ ಜಾತಿ ಆಧಾರದ ಮೇಲೆ ಅಥವಾ ಹಿನ್ನೆಲೆ ರಾಜಕೀಯ ಕುಟುಂಬ ಹಿನ್ನೆಲೆ ಅಂತ ಯಾವುದೋ ರೀತಿಯಿಂದ ಕೊಟ್ಟಿಲ್ಲ. ಇವತ್ತು ನನಗೇನಾದ್ರು ಟಿಕೆಟ್ ಕೊಟ್ಟಿದೆ ಹೈಕಮಾಂಡ್ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರೆಲ್ಲ ಪ್ರೋತ್ಸಾಹ ಮಾಡಿ ಇವತ್ತು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ರೈತಪರ ಸಂಘಟನೆ. ಆದ ಕಾರಣ ನಾನು ಇವಾಗ ಏನ್ ಮನವಿ ಮಾಡೋದಿಷ್ಟೇ, ರೈತಪರ ಹೋರಾಟ ಜೊತೆಗೆ ಏನ್ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ನೀವು ಹೇಳಿದಂತೆ ಜೆ.ಎಚ್. ಪಟೇಲ್ ಹೋದ ನಂತರ ಇಲ್ಲಿವರೆಗೂ ಒಂದು ಮಂತ್ರಿ ಅವಕಾಶ ಸಿಕ್ಕಿಲ್ಲ. ಈಗ ಒಂದು ಯುವಕರಿಗೆ ಒಂದು ಅವಕಾಶ ಸಿಗಂತ ಸಂದರ್ಭದಲ್ಲಿ ಜೆ.ಎಚ್. ಪಟೇಲ್ ನಂತರ ಯಾರಿಗೂ ಅವಕಾಶ ಇಲ್ಲದ ಕಾರಣ ಯಾವುದೇ ಪಾರ್ಟಿ ಕೊಟ್ಟಿಲ್ಲ, ಬಿಜೆಪಿನೂ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿಲ್ಲ. ಆದ ಕಾರಣ ಒಂದು ಅವಕಾಶ ಮಾಡಿದ್ರೆ ಯುವಕರಿಗೂ ಅನುಕೂಲ ಆಗ್ತದೆ. ಜೊತೆ ನಾನು ಯಾವ್ದು ಜಾತಿವಾರು ನಾನು ಕೇಳ್ತಾ ಇಲ್ಲ, ಜಿಲ್ಲಾವಾರು ಕೇಳ್ತಿಲ್ಲ. ಓನ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಜೊತೆಗೆ ರೈತ ಪರವಾದ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ನನ್ನ ಅಭಿಪ್ರಾಯ.
ಸರ್, ಈಗ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಇನ್ನೂ ಕೂಡ ಅಂದ್ರೆ ಒಂದು ಸಮನ್ವಯ ಸಮಿತಿ ಮಾಡಿ ನನ್ನನ್ನ ಅನ್ನೋಂಥದ್ದು. ಸೊ ಈ ಬೇಡಿಕೆ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋಂಥದ್ದು? ಯಾಕಂದ್ರೆ ತಾವು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸ್ವತಂತ್ರವಾಗಿದ್ರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮನ್ವಯತೆ ಏನಂತದ್ದು? ಯಾಕಂದ್ರೆ ಯಾವುದೇ ಇಲ್ಲಿ ಮೈತ್ರಿ ಪಕ್ಷ ಇಲ್ಲ, 136 ಸೀಟ್ಗಳಿದೆ. ಸೊ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಸರ್ ತಾವು? ಈಗ ಸಿದ್ದರಾಮಯ್ಯ ಸಾಹೇಬರು ಮನಸ್ಪೂರ್ವಕವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ತಾವೆಲ್ಲ ನೋಡಿದಿರಿ ಅವರ ಒಂದು ದೊಡ್ಡತನ, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ. ಅವರೊಂದು ಹಿರಿತನವನ್ನ ಪಕ್ಷ ಪರಿಗಣಿಸ್ತದೆ. ಬಟ್ ಏನ್ ಸಮನ್ವಯ ಸಮಿತಿ ಸಭೆ ಇವೆಲ್ಲ ಏನ್ ಕೇಳ್ತಾ ಇದ್ರಿ, ಅದು ಹೈಕಮಾಂಡ್ ಬಿಟ್ಟ ವಿಚಾರ. ಯಾಕಂದ್ರೆ ಅವನು ಅಷ್ಟು ದೊಡ್ಡವರಲ್ಲ, ನಾವು ಆ ವಿಷಯ ಮಾತಾಡಿಸ್ ದೊಡ್ಡವರಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನನಗೆ ಸಚಿವ ಸ್ಥಾನ ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು 2 ವರ್ಷಗಳ ಅಧಿಕಾರವನ್ನ ಪೂರ್ಣಗೊಳಿಸೋದಕ್ಕೆ ಯಶಸ್ವಿಯಾಗಿ ನಿಲ್ತೀನಿ ಅನ್ನೋಂಥದ್ದು. 100% ನಾನು ಮಂತ್ರಿ ಪದವಿನ ಈಗ ಹೈಕಮಾಂಡ್ ಆಗ್ನೇ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ರೈತ ಕೋಟ ಕೇಳ್ತಾ ಇದ್ದೀನಿ, ಬೇರೆ ಯಾವುದೂ ಅಲ್ಲ. ಕೊಟ್ಟರು ಸಂತೋಷ, ಕೊಡ್ಲಿದ್ರು ಸಂತೋಷನೇ. ಕೊಟ್ರು ಪಕ್ಷನೇ, ಕೊಡ್ಲಿದ್ರು ಪಕ್ಷನೇ. ಕೊಟ್ರು ನಮ್ಮ ಡಿ ಕೆ ಸಾಹೇಬ್ರೆ, ಕೊಡ್ಲಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅವ್ರ ಪರವಾಗಿ ಸದಾ ಇರ್ತೀನಿ, ಪಕ್ಷದ ಪರವಾಗಿ ಸದಾ ಇರ್ತೀನಿ. ಇದಿಷ್ಟು ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂದ್ರೆ ಯಾರಿಗೂ ಅವಕಾಶ ಇಲ್ಲದ ಕಾರಣ ಯಾವುದೇ ಪಾರ್ಟಿ ಕೊಟ್ಟಿಲ್ಲ, ಬಿಜೆಪಿನೂ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿಲ್ಲ. ಆದ ಕಾರಣ ಒಂದು ಅವಕಾಶ ಮಾಡಿದ್ರೆ ಯುವಕರಿಗೂ ಅನುಕೂಲ ಆಗ್ತದೆ. ಜೊತೆ ನಾನು ಯಾವ್ದು ಜಾತಿವಾರು ನಾನು ಕೇಳ್ತಾ ಇಲ್ಲ, ಜಿಲ್ಲಾವಾರು ಕೇಳ್ತಿಲ್ಲ. ಓನ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ, ಜೊತೆಗೆ ರೈತ ಪರವಾದ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ನನ್ನ ಅಭಿಪ್ರಾಯ. ಸರ್, ಈಗ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಇನ್ನೂ ಕೂಡ ಅಂದ್ರೆ ಒಂದು ಸಮನ್ವಯ ಸಮಿತಿ ಮಾಡಿ ನನ್ನನ್ನ ಅನ್ನೋಂಥದ್ದು. ಸೊ ಈ ಬೇಡಿಕೆ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋಂಥದ್ದು? ಯಾಕಂದ್ರೆ ತಾವು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸ್ವತಂತ್ರವಾಗಿದ್ರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮನ್ವಯತೆ ಏನಂತದ್ದು? ಯಾಕಂದ್ರೆ ಯಾವುದೇ ಇಲ್ಲಿ ಮೈತ್ರಿ ಪಕ್ಷ ಇಲ್ಲ, 136 ಸೀಟ್ಗಳಿದೆ. ಸೊ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಸರ್ ತಾವು? ಈಗ ಸಿದ್ದರಾಮಯ್ಯ ಸಾಹೇಬರು ಮನಸ್ಪೂರ್ವಕವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ತಾವೆಲ್ಲ ನೋಡಿದಿರಿ ಅವರ ಒಂದು ದೊಡ್ಡತನ, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ. ಅವರೊಂದು ಹಿರಿತನವನ್ನ ಪಕ್ಷ ಪರಿಗಣಿಸ್ತದೆ. ಬಟ್ ಏನ್ ಸಮನ್ವಯ ಸಮಿತಿ ಸಭೆ ಇವೆಲ್ಲ ಏನ್ ಕೇಳ್ತಾ ಇದ್ರಿ, ಅದು ಹೈಕಮಾಂಡ್ ಬಿಟ್ಟ ವಿಚಾರ. ಯಾಕಂದ್ರೆ ಅವನು ಅಷ್ಟು ದೊಡ್ಡವರಲ್ಲ, ನಾವು ಆ ವಿಷಯ ಮಾತಾಡಿಸ್ ದೊಡ್ಡವರಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನನಗೆ ಸಚಿವ ಸ್ಥಾನ ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು 2 ವರ್ಷಗಳ ಅಧಿಕಾರವನ್ನ ಪೂರ್ಣಗೊಳಿಸೋದಕ್ಕೆ ಯಶಸ್ವಿಯಾಗಿ ನಿಲ್ತೀನಿ ಅನ್ನೋಂಥದ್ದು. 100% ನಾನು ಮಂತ್ರಿ ಪದವಿನ ಈಗ ಹೈಕಮಾಂಡ್ ಆಗ್ನೇ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ರೈತ ಕೋಟ ಕೇಳ್ತಾ ಇದ್ದೀನಿ, ಬೇರೆ ಯಾವುದೂ ಅಲ್ಲ. ಕೊಟ್ಟರು ಸಂತೋಷ, ಕೊಡ್ಲಿದ್ರು ಸಂತೋಷನೇ. ಕೊಟ್ರು ಪಕ್ಷನೇ, ಕೊಡ್ಲಿದ್ರು ಪಕ್ಷನೇ. ಕೊಟ್ರು ನಮ್ಮ ಡಿ ಕೆ ಸಾಹೇಬ್ರೆ, ಕೊಡ್ಲಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅವ್ರ ಪರವಾಗಿ ಸದಾ ಇರ್ತೀನಿ, ಪಕ್ಷದ ಪರವಾಗಿ ಸದಾ ಇರ್ತೀನಿ. ಇದಿಷ್ಟು ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.